ಕಾಂಗ್ರೆಸ್ ಮತ್ತು RJD ಇವರಿಬ್ಬರು ಸೇರಿ ತುಂಬ ಏನಂದರೆ ಕ್ಯಾಲ್ಕುಲೇಟಿವ್ ಆಗಿ ಮುಸ್ಲಿಮ್ಸ್ ಪ್ಲಸ್ ಯಾದವಾಸ್ ಅಂತೇಳಿ ತುಂಬ ಸ್ಟ್ರಾಂಗ್ ಆಗಿ ಹೋಗಿದ್ರು. ಅವರ ಲೆಕ್ಕಾಚಾರವನ್ನು ಗಮನಿಸಿದವ್ರು ಯಾರೂ ಕೂಡ ಅವ್ರಿಗೆ ಹಿನ್ನಡೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಡೀ ಬಿಹಾರ್ ರಾಜಕಾರಣವನ್ನು ಒಂದು ಅನಿಶ್ಚಿತತೆಯಲ್ಲಿ ಇಟ್ಟಿದ್ದಾರೆ. ನಿತೀಶ್ ಆಗಿರೋ ಕಾರಣಕ್ಕೆ BJPಗೆ ಅಲ್ಲಿ ಬಲಿ ಹಾಕ್ಲಿಕ್ಕಾಗಿಲ್ಲ. ನಿತೀಶ್ ಬದಲು ಬೇರೆ ಇರಿದ್ರೆ ಇಷ್ಟೊತ್ತಿಗೆ ಮುಗಿಸ್ಬಿಟ್ರು ಅವರು. ಅಂದರೆ ನಿತೀಶ್ ಅವ್ರಿಗೆ ಗೊತ್ತಿದೆ, ನಾನೇನಾದರೂ ಇಲ್ಲಿ ಬಿಟ್ಬಿಟ್ರೆ ಇವರು JDUನ ಮುಗಿಸ್ಬಿಡ್ತಾರೆ. ಎಸ್ ಎಸ್ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವಂತಹ ಒಂದು ದಾರಿ ಅಥವಾ ತಾಕತ್ತು ನಿತೀಶ್ ಮಾದರಿ ಆಗ್ತಾರೆ ಎಲ್ಲ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳಿಗೆ. ಎಸ್ ದೇವೇಗೌಡರು ಕುಮಾರಸ್ವಾಮಿ ಕೂಡ ಮಾಡ್ಬೋದಾಗಿತ್ತು ಕಣ್ರಿ. ಲೇಡೀಸ್ ಆ್ಯಂಡ್ ಜೆಂಟ್ಮನ್, ಈಗ ಬಿಹಾರದಲ್ಲಿ ಒಂದು ಮಾತಿತ್ತು ಏನಂದರೆ ಜಬ್ ತಕ್ ರಹೇಗಾ ಸಮೋಸಾ ಮೇ ಆಲು ತಬ್ ತಕ್ ರಹೇಗಾ ಬಿಹಾರ್ ಮೇ ಲಾಲು ಅಂತ. ಅದು ಮಾತು ಬದಲಾಗಿ ಈಗ ನಿತೀಶ್ ಕುಮಾರ್ ಅಲ್ಲಿ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿತೀಶ್ ಕುಮಾರ್ ಅವ್ರನ್ನ ಅಲ್ಲಿಂದ ಎಬ್ಬಿಸ್ಬೇಕಂತ BJP ಏನೇನೋ ತಂತ್ರಗಳನ್ನು ಮಾಡ್ತಾ ಇದೆ, ಕುತಂತ್ರಗಳನ್ನು ಮಾಡ್ತಾ ಇದೆ. ಆದರೆ ಜಪ್ಪಯ್ಯ ಅಂತ ಇಲ್ಲ ನಿತೀಶ್. ಕಳೆದ ವಾರ ಒಂದು ದೊಡ್ಡ ಸುದ್ದಿಯಾಗಿತ್ತು, ನಿತೀಶ್ ಕುಮಾರ್ ರಾಜೀನಾಮೆಗೆ ರೆಡಿ ಆಗಿಬಿಟ್ಟಿದ್ದಾರೆ ಅಂತ. ಆದರೆ ನಿತೀಶ್ ಅದಕ್ಕೆ ತಯಾರಿಲ್ಲ. ನಿತೀಶ್ ಮನದಲ್ಲಿ ಏನಿದೆ ಹಾಗಾದರೆ? JDU JP ಚಳುವಳಿ ಆ ಹೋರಾಟವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು, BJPಯಿಂದ ಅಂತರವನ್ನು ಕಾಯ್ದುಕೊಳ್ಬೇಕು ಅನ್ನೋ ತೀರ್ಮಾನಕ್ಕೆ ಏನಾದರೂ ನಿತೀಶ್ ಬಂದ್ರ, ಅಥವಾ ಬೇರೆ ಏನೋ ಪ್ಲ್ಯಾನ್ ನಿತೀಶ್ ಮಾಡ್ತಿದ್ದಾರಾ? ಈ ವಿಚಾರವಾಗಿ ಮಾತನಾಡಲಿಕ್ಕೆ ಖ್ಯಾತ ಪತ್ರಕರ್ತರು ಹಾಗೆ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಆಗಿರುವಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈಗ ಸಂಚಲನ ಸೃಷ್ಟಿಸಿದ್ದು ಸರ್ ನಿತೀಶ್ ರಾಜೀನಾಮೆ ಅನ್ನುವಂಥದ್ದು. ಈಗ ಮತ್ತೆ ಉಲ್ಟಾ ಹೊಡೆದ್ರು ನಿತೀಶ್ ಕುಮಾರ್ ಅವರು ಉಲ್ಟಾ ಹೊಡೆಯೋದೇ ಅವ್ರ ಕ್ಯಾರೆಕ್ಟರ್, ಹೌದು, ಅವರ ಗುಣಧರ್ಮ. ಹೌದು. ನೀವು ಅವ್ರನ್ನ ಅಂದರೆ ಭಾರತ ರಾಜಕಾರಣದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮೂವ್ಗಳನ್ನು ಮಾಡುವವರು ನಿತೀಶ್ ಕುಮಾರ್. ನಮ್ಮ ಬಂಗಾರಪ್ಪನವ್ರು ಇದ್ರಲ್ಲ ಸರ್ ಆ ಥರ ಅವ್ರಿಗೆ. ಬಟ್ ಈಗ ವಯಸ್ಸಾಗಿದೆ, ಸ್ವಲ್ಪ ಹೆಲ್ತ್ ವ್ಯತ್ಯಾಸ ಇದೆ. ಸೊ ಬಂದವ್ರು ನೋಡೋದಕ್ಕೆ ಯಾರ್ಯಾರ್ದು ಎಲ್ಲೆಲ್ಲೋ ತಟ್ಟುಬಿಟ್ಟು ವಿವಾದಗಳನ್ನು ಕೂಡ ಸೃಷ್ಟಿಸ್ಕೊಂಡಿದ್ದಾರೆ. ಆದರೆ ಅವರ ಮೂಲ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಬದಲಾದಂತೆ ಕಾಣಲ್ಲ. ಈ ನೀವು ಪ್ರಸ್ತಾಪ ಮಾಡಿದ ಹಾಗೆ ಈ ಬಾರಿ ಇವ್ರನ್ನೇನಾದರೂ ಮಾಡಿ ಬಿಹಾರದಿಂದ ಎತ್ತಾಕಬೇಕು ಅಂತ BJP ಟ್ರೈ ಮಾಡೇ ಮಾಡ್ತು. ಸೊ BJPಯ ಮುಖ್ಯಮಂತ್ರಿ ಬರಬೇಕು ಬಿಹಾರದಲ್ಲಿ ಅನ್ನೋದು BJP ಆಸೆ ಆಗಿತ್ತು, ಅಮಿತ್ ಶಾ ಅವ್ರದ್ದು ಆಸೆ ಆಗಿತ್ತು. ಅದರಂತೆ ಏನೇನೋ ಮಾಡಿ ಅವ್ರನ್ನ ರಾಜ್ಯಸಭೆಗೆ ಕಳಿಸುವ ವ್ಯವಸ್ಥೆ ಮಾಡಿದ್ರು. ರಾಜ್ಯಸಭೆಗೆ ಹೋದರು ಅವರು. ಸೊ ರಾಜ್ಯಸಭೆಗೆ ಹೋದರೆ ಈಗ ಅವರ ಸುತ್ತಲಿನವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಭಾಳ ಕುತೂಹಲಕರವಾದ್ದು. ಅವರ ಆತ್ಮೀಯರಾದಂಥ ಒಬ್ಬರು ಶರವಣ ಕುಮಾರ್ ಅಂತ, ಅವರು ಅಲ್ಲಿನ ಗ್ರಾಮೀಣಾಭಿವೃದ್ಧಿ ಸಚಿವರು JDUದವರು. ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ನನ್ನ ಬಳಿ ಇದೆ. ಸೊ ಅವರು ಹೇಳೋದೇನು ಹೇಳ್ತಾರೆ ಅಂತ ಅಂದರೆ, ಸೊ ಇನ್ನು 6 ತಿಂಗಳ ಕಾಲ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಮುಂದುವರಿಬಹುದು, ಯಾವುದೇ ತೊಂದರೆ ಇಲ್ಲ. ಅದರ ಅರ್ಥ ಏನು? ಸೊ ನಮ್ಮ ಸಂವಿಧಾನದ ಪ್ರಕಾರ ಸರ್ ಅದು 2 ಸೆಕ್ಷನ್ಗಳಿವೆ. ಅದರ ಪ್ರಕಾರ ಸಂವಿಧಾನದ 101ನೇ ವಿಧಿ ಪ್ರಕಾರ ಏನಿದೆ, ಅವರು 2 ಸದನಗಳ ಸದಸ್ಯರಾಗಿರೋಕ್ಕಾಗಲ್ಲ. ಆಗಲ್ಲ. ಸೊ ನೀವು ಪಾರ್ಲಿಮೆಂಟ್ನಲ್ಲೂ ಇದ್ದು ಇಲ್ಲಿರೋಕ್ಕಾಗಲ್ಲ. 14 ದಿನದ ಒಳಗಡೆ ಯು ಶುಡ್ ರಿಸೈನ್ ಆ್ಯಂಡ್ ಗೋ. 14 ದಿನ ಅಷ್ಟೇ. 14 ದಿವಸ ಒಳಗಡೆ ಹೋಗ್ಬಿಡ್ಬೇಕು. ಒಂದರಲ್ಲಿ ಉಳಿಸ್ಕೋಬೇಕು. ಈಗ ರಾಜ್ಯಸಭೆಗೆ ಹೋದ್ರೆ ರಾಜ್ಯಸಭೆಲಾದ್ರು ಉಳಿಸ್ಕೋಬೇಕು, ಅಥವಾ ಇಲ್ಲಿ MLC ಜಾಗವನ್ನಾದ್ರೂ ಉಳಿಸ್ಕೋಬೇಕು. ಆಯ್ಕೆ ಇರೋದು 14 ದಿನ. ಆದರೆ ಅದಾದ ಮೇಲೆ ಇನ್ನೊಂದು ಸೆಕ್ಷನ್ ಏನು ಹೇಳುತ್ತೆ ಅಂತ, ಅದು 164/4 ಬ್ರಾಕೆಟ್ನಲ್ಲಿ 4. ಈ ಸಂವಿಧಾನದ ಸೆಕ್ಷನ್ ಏನು ಹೇಳುತ್ತೆ, ಈ ವಿಧಿ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಸಚಿವನಾಗಲಿ ಇರಲಿ, ಆತ 6 ತಿಂಗಳ ಒಳಗಡೆ ಮೇಲ್ಮನೆಯ ಅಥವಾ ಕೆಲಮನೆಯ ಸದಸ್ಯರಾದರೆ ಸಾಕು. 6 ಮಂತ್ ಟೈಮನ್ನು ಕೊಡ್ತಾರೆ. ಅದಕ್ಕೆ ಇದನ್ನ ಕೋಟ್ ಮಾಡಿ ಅವ್ರು ಹೇಳಿರ್ಬೋದು. ಇದೆ ಅದಕ್ಕಂದ್ರೆ ಏನು ಅಂದರೆ, ಈಗ ರಾಜ್ಯಸಭೆಗೆ ಅವರ ಸದಸ್ಯರಾಗಿದ್ದಾರೆ, ವಿಧಾನ ಪರಿಷತ್ತಿಗೆ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟರೆ ಅವ್ರು ಕಂಟಿನ್ಯೂ ಆಗುತ್ತೆ. ಇನ್ನು 6 ತಿಂಗಳ ಅವಕಾಶ ಇದೆ ಅವರಿಗೆ. ನಾಳೆ ಬೆಳಗ್ಗೆ ಬಿಡಬೇಕು ಅಂತಿಲ್ವಲ್ಲ ಮುಖ್ಯಮಂತ್ರಿ ಜಾಗನ. ಈ 6 ತಿಂಗಳ ಅವಧಿಯಲ್ಲಿ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು 6 ದಿನಗಳಲ್ಲಿ ಆಗುತ್ತೆ. ಏನಾಗ್ಬೋದು ಅಂದ್ರೆ, ಆಮೇಲೆ ನಿತೀಶ್ ಅಂತ ರಾಜಕಾರಣಿಯಿಂದ ಸರ್ ವರ್ಣರಂಜಿತ ರಾಜಕಾರಣಿ,
ಅವರಿಂದ ರಾಜಕಾರಣವನ್ನ ಬುಡಮೇಲ್ ಮಾಡೋದು, ತೀರ್ಮಾನಗಳನ್ನ ಬುಡಮೇಲ್ ಮಾಡೋದು ಅಷ್ಟು ಅವರಿಂದ ಅಷ್ಟು ಕಷ್ಟ ಅಲ್ಲ ಅದು. ಅಲ್ವೇ ಅಲ್ಲ, ಹ್ಮ್. ಅಲ್ವೇ ಅಲ್ಲ. ಮತ್ತೆ ಏನು ಗೊತ್ತಾ, ಇವ್ರದ್ದೆಲ್ಲ ಕ್ಯಾರೆಕ್ಟರ್ ನಿಮಗೆ, ಇವರು ಈ ಕರ್ಪೂರಿ ಠಾಕೂರ್ ಶಿಷ್ಯರು, ಸಮಾಜವಾದಿಗಳು, ಇವ್ರ ಎಲ್ಲ ಒಳ ಕನೆಕ್ಷನ್ಗಳು ಹೆಂಗೋ ಇರ್ತವೆ ಅವರಿಗೆ. ಲಾಲು ಪ್ರಸಾದ್ ಜೊತೆಗೆ ಇವರಿಗೆ ಏನು ರೀತಿ ಸಂಬಂಧ ಇತ್ತು, ಅವ್ರ ಜೊತೆಗಿತ್ತು, ಅವ್ರ ಜೊತೆಗೆ ಅದೇ ಲೈಕ್ ದ್ಯಾಟ್. ಅವರು ಹೌದು. ಯಾವ ಮೂಮೆಂಟಿಗಾದ್ರೂ ಉಲ್ಟಾ ಹೊಡೋದು. ಆಮೇಲೆ ಮತ್ತೆ ನಿತೀಶ್ ಕೂಡ ಸರ್ ಈ ಚುನಾವಣೆಯಲ್ಲಿ ಅವರಿಗೆ ತೀವ್ರವಾದಂಥ ಅವಮಾನದಿಂದನೇ ಈ ಸರಿ ಚುನಾವಣೆಗೆ ಹೋಗಿದ್ದವರು. 2025 ಅವರು ಬಿಹಾರ್ ಎಲೆಕ್ಷನ್ ಹೋಗಿದ್ದು. ಯಾಕಂದ್ರೆ ಯಾವತ್ತೂ ಕೂಡ ಬಿಜೆಪಿಗೆ ಅವರು ಸರಿಸಮಾನವಾದಂಥ ಸೀಟನ್ನು ಬಿಟ್ಕೊಟ್ಟಿರಲಿಲ್ಲ. ಹೌದು, ಈ ಸರಿ ಸರಿಸಮಾನವಾಗಿ ಬಹಳ ಮಹತ್ವದ ಪಾಯಿಂಟ್ ಇದೆ. 102 ಬಂದ್ರು ಅವರು. ಹೌದು. ಮತ್ತು ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಅನೌನ್ಸೇ ಮಾಡಿಲ್ಲ. ಅನೌನ್ಸ್ ಮಾಡಲಿಲ್ಲ. ಆಮೇಲೆ ನಿತೀಶ್ ಕೂಡ ಚುನಾವಣೆ ದಿನದವರೆಗೂ ಬಿಜೆಪಿ ಜೊತೆಗೆ ಎಲ್ಲೂ ಜಂಟಿಯಾಗಿ ಬಹಿರಂಗ ಪ್ರಚಾರ ಮಾಡಲೇ ಇಲ್ಲ. ಮೋದಿ ಬಂದ ತಪ್ಪಿಸ್ಕೊಂಡ್ರು. ಇಷ್ಟೆಲ್ಲ ಆದ್ರೂ ಕೂಡ ನಿತೀಶ್ ಎಲ್ಲ ಒಂದ್ ಹೆಜ್ಜೆ ಹೊರಗಿಟ್ರನಪ್ಪ NDA ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಹೌದು. ಆದ್ರೆ ಇವ್ರದ್ದು 2024 ಬಂದಂತ NDA ಸರ್ಕಾರ ಏನಿದೆಯಲ್ಲ, ಅವರಿಗೆ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಅವಶ್ಯಕತೆ, ಅನಿವಾರ್ಯತೆ ತುಂಬಾ ಇತ್ತು. ಕರೆಕ್ಟ್. ಈಗಲೂ ಇದೆ. ಹಂಗಾಗಿ ಅವರು ನಿತೀಶ್ ಪರವಾಗಿ ಸ್ವಲ್ಪ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಬಿಜೆಪಿ ಅವರು. ಆ ಅನಿವಾರ್ಯತೆ ಇಲ್ಲ ಅಂದಿದ್ರೆ ನಿತೀಶ್ ಅವ್ರನ್ನ ಇಟ್ಕೊಳ್ತಾನೆ ಇರ್ಲಿಲ್ಲ, ಅಥವಾ ನಿತೀಶ್ ಇರ್ತಿರ್ಲಿಲ್ಲ. ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದೆ. ಈ ಪ್ರಾದೇಶಿಕ ಪಕ್ಷ ಅಥವಾ ರಾಜ್ಯ ಮಟ್ಟದ ಪಕ್ಷಗಳು ಮತ್ತು ನಾಯಕರನ್ನ ಸಿಸ್ಟಮೆಟಿಕ್ಲಿ ಡೆಫಿನಿಷನ್. ಹೌದು. ನೀವು ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಶಿವಸೇನೆ ಮುಗಿಸಿದ್ರು, ಅವ್ನು ತಗೊಂಡು ಮುಖ್ಯಮಂತ್ರಿ ಮಾಡಿದ್ರು, NCP ಅವರು ಮುಗಿಸಿದ್ರು, NCP ತಂದ್ರು, ಮುಗಿಸಿದ್ರು. ಹೌದು. ಬಿಸಿ ನೀವು ಅಕಾಲಿದಳನ್ನು ಮುಗಿಸ್ಬಿಟ್ರು ಪಂಜಾಬ್ದಲ್ಲಿ. ಹೌದು ಅಲ್ವಾ? ಆಯಾ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅದೇ ರೀತಿ ನಡೀತಾ ಇದೆ. ಕರ್ನಾಟಕ ನೋಡ್ಬೇಕು, ಅದು ಪರದೆ ಮೇಲೆ ನೋಡ್ಬೇಕು. ಸೊ ನಿತೀಶ್ ಕುಮಾರ್ ಮುಗಿಸೋಕೊಟ್ಟು. ಆದರೆ ನಿತೀಶ್ ಕುಮಾರ್ ಇಸ್ ಡೇಂಜರಸ್ ಪೊಲಿಟಿಷಿಯನ್ ಟು. ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಈಗ ಅವರ ಸುತ್ತಮುತ್ತಲ ಅವರು ಪಾರ್ಟಿಯವರು ಏನು ಹೇಳ್ತಿದ್ದಾರೆ ಅಂತಂದರೆ, ಒಂದು ಹೊಸ ನಾಯಕರು ಯಾರು ಅಂತ ಅವ್ರ ಮಗನ ಹೆಸರು ಹೇಳಿದ್ರು, ನಂತರ ಏನಾಯ್ತು ಗೊತ್ತಿಲ್ಲ. ಸೊ ಹೊಸ ನಾಯಕರ ಆಯ್ಕೆಯ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನ ತಗೊಂಡಿಲ್ಲ. ಮುಖ್ಯಮಂತ್ರಿ ನೆಕ್ಸ್ಟ್ ಯಾರು ಅನ್ನೋ ತೀರ್ಮಾನ ತಗೊಳಕ್ಕಾಗ್ತಿಲ್ಲ. ಸೊ ರಾಜ್ಯಸಭಾ ಮೆಂಬರ್ ಆದರೂ ಕೂಡ ಈ ಮನುಷ್ಯ ಹೋಗ್ತಾರಾ ಇಲ್ವೋ ಅನ್ನೋದ್ರ ಬಗ್ಗೆ. ಅಂದರೆ ಇಡೀ ಬಿಹಾರ್ ರಾಜಕಾರಣವನ್ನ ಒಂದು ಅನಿಶ್ಚಿತತೆಯಲ್ಲಿ ಇಟ್ಟಿದ್ದಾರೆ ನಿತೀಶ್ ಕುಮಾರ್. ಆಮೇಲೆ ಸರ್ ಮತ್ತೊಂದು, ಈ ಬಿಹಾರ ಅಂತ ಬಂದಾಗ ಸರ್, ಈ ನಿತೀಶ್ ಹೆಂಗೆ ಅಲ್ಲಿ ಒಳ ಅಗಲಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಈ ಸರಿ ಕಾಂಗ್ರೆಸ್ ಮತ್ತು RJD ಇವರಿಬ್ಬರು ಸೇರಿ ತುಂಬ ಏನಂದರೆ ಕ್ಯಾಲ್ಕುಲೇಟಿವ್ ಆಗಿ ಮುಸ್ಲಿಮ್ಸ್ ಪ್ಲಸ್ ಯಾದವಾಸ್ ಅಂತೇಳಿ ತುಂಬ ಸ್ಟ್ರಾಂಗ್ ಆಗಿ. ಹೌದು. ಅವರ ಲೆಕ್ಕಾಚಾರವನ್ನು ಗಮನಿಸಿದವ್ರು ಯಾರು ಕೂಡ ಅವ್ರಿಗೆ ಹಿನ್ನಡೆ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅವ್ರು ನೋಡಿ ಯಾವ ರೀತಿ ಇದು ಅಂತಂದರೆ, ನೀವು ನಿತೀಶ್ ಶಕ್ತಿ ಹೇಳ್ತೀನಿ ನಿಮಗೆ. ನಮ್ಮವರೇ ಆದ ಜಾರ್ಜ್ ಫರ್ನಾಂಡಿಸ್ ಅಲ್ವಾ? ಜಾರ್ಜ್ ಫರ್ನಾಂಡಿಸ್ ರಾಜಕಾರಣ ಮಾಡ್ತಿದ್ದು ಬಿಹಾರದಿಂದ. ಬಿಹಾರದಲ್ಲಿ ಜಾರ್ಜ್ ಫರ್ನಾಂಡಿಸ್ ಗೆಲ್ಲುವುದಕ್ಕೆ ನಿತೀಶ್ ಕುಮಾರ್ ಅವು ಮತ್ತು ಅವ್ರ ಜಾತಿಯ ಬೆಂಬಲ ಕಾರಣ ಆಗ್ತಿತ್ತು. ಸೊ ನಿತೀಶ್ ಕುಮಾರ್ ಬಿಹಾರದಿಂದ ಗೆದ್ದು ಹೋಗ್ತಿದ್ರು. ಆ ರಿಲೇಷನ್ ಅಂತ ಕೆಟ್ಟೋಯ್ತು ಬೇರೆ. ಸೊ ನಿತೀಶ್ ಮತ್ತು ಅವರ ನಡುವೆ ಒಡಕ್ ಬಂತು. ಸೊ ನಿತೀಶ್ BJP ಇದರಲ್ಲಿ ಕೇಂದ್ರ ರಕ್ಷಣಾ ಸಚಿವರು ಆದರು, ಎಲ್ಲ ಆದರು. ಸೊ ಆದರೆ ಅವರ ಮುಂಬೈಯಿಂದ ಬಂದಂತಹ ಜಾರ್ಜ್ ಫರ್ನಾಂಡಿಸ್ಗೆ ಮಂಗಳೂರಿಂದ ಮುಂಬೈ ಹೋಗಿ ಅಲ್ಲಿ ವರ್ಕರ್ಸನ್ನು ಆರ್ಗನೈಸ್ ಮಾಡಿ ಕಾರ್ಮಿಕ ನಾಯಕರಾಗಿ ಬಿಹಾರ್ಗೆ ಶಿಫ್ಟ್ ಆಗಿ ಬಿಹಾರದಲ್ಲಿ ಅವರು ತಮ್ಮ ನೆಲೆಯನ್ನು ಕಂಡುಕೊಳ್ಳೋಕೆ ಮೂಲ ಕಾರಣ ನಿತೀಶ್ ಕುಮಾರ್. ಕರೆಕ್ಟ್. ಆಮೇಲೆ ಸರ್ ಸತತವಾಗಿ 21 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥ ನಿತೀಶ್. ಆಮೇಲೆ ಅವ್ರು ಇಲ್ಲಿವರೆಗೂ ನೋಡಿ, ಬಿಹಾರ್ ಅಂದ್ರೆ ಏನಂದ್ರೆ ಇವಾಗಲೂ ಕೂಡ ಏನಂತಾರೆ, ರೌಡಿಸಮ್ ಬೇಡ ಅಂದ್ರೆ ನಿತೀಶ್ ಇರಬೇಕು ಅಂತಾರೆ. ಹೌದು, ಆಯ್ತಾ? ಬಿಹಾರ್ ಡೆವಲಪ್ಮೆಂಟ್ ಆಗ ನಿತೀಶ್ ಇರಬೇಕು ಅಂತಾರೆ. ಅದೇನಂದ್ರೆ ಇನ್ನೂ ಒಂದು ಕಾರಣ ಇದೆ. ಇದು ಆ ಜಂಗಲ್ ರಾಜ್ ಅನ್ನೋದಿದೆಯಲ್ಲ. ಹೌದು. ಆ ಜಂಗಲ್ ರಾಜ್ ಅನ್ನುವುದು ಆ ಶಬ್ದಕ್ಕೇನೆ ಅದು ಒಂದು ರೀತಿ ಯಾವ ರೀತಿ ಆಯ್ತು ಅಂತಂದ್ರೆ, ಅದು ಲಾಲು ಪ್ರಸಾದ್ ಯಾದವ್ ಕಂಪನಿಯ ಪರ್ಯಾಯ ಹೆಸರೇನು. ಹೌದು. ಅದೇ ರೀತಿ ಮತ್ತೊಂದು ನೀವು ಅಬ್ಸರ್ವ್ ಮಾಡಿ, ನಿತೀಶ್ ಇಸ್ ಈಕ್ವಲ್ಸ್ ಟು ಸುಶಾಸನ್ ಬಾಬು. ಯು ಸಿ, ಅದರ ಕ್ರಿಯೇಟ್ ಮಾಡಿದ್ದು. ಹೌದು. ಸೊ ಆ ಸ್ಟ್ರೆಂತ್ ಇದೆ ಅವರಿಗೆ. ಆದ್ರಿಂದ ಅವ್ರನ್ನ ಅಷ್ಟು ಸುಲಭವಾಗಿ ನೇಪಥ್ಯಕ್ಕೆ ಸರಿಯಕ್ಕಾಗಲ್ಲ. ಆಮೇಲೆ ಮತ್ತೊಂದು ಸರ್, ಬಿಹಾರ ಅಂತ ಬಂದಾಗ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇರುತ್ತೆ. ಆಮೇಲೆ ನೀರಾವರಿಗಳಿಲ್ಲ. ಆಮೇಲೆ ರೈತರು ಬಹಳ ಹೀನಾಯ ಸ್ಥಿತಿಯಲ್ಲಿದ್ದಾರೆ. ಬೇರೆ ಯಾವುದೇ ರೀತಿ ಕೈಗಾರಿಕೆಗಳಿಲ್ಲ, IT BT ಆ ಥರದಿಲ್ಲ, ಏನೂ ಇಲ್ಲ, ಅಭಿವೃದ್ಧಿನೇ ಇಲ್ಲದೆ ಇರುವಂಥ ರಾಜ್ಯ.
ಆ ರಾಜ್ಯದಲ್ಲೂ ಕೂಡ 21 ವರ್ಷಗಳಿಂದ ಹೌದು. ಅಧಿಕಾರವನ್ನ ನಡೆಸಿ ಎಲ್ಲೂ ಹೆಸರು ಕೆಡಿಸ್ಕೊಳ್ಳದೆ ಹೌದು. ಯಾವ ಚುನಾವಣೆಯಲ್ಲೂ ಆಡಳಿತ ವಿರೋಧಿಯಲ್ಲಿ ಬರದೇ ಇರೋ ತರ ನೋಡ್ಕೊಂಡು, ಯಾಕಂದ್ರೆ ಈ ಲಾಲು ಆ ಲಾಲು ತಂತ್ರದ ಮುಂದೆ ಹೌದು ಅಷ್ಟು ಸುಲಭ ಆಗಿರ್ಲಿಲ್ಲ, ಕರೆಕ್ಟ್. ಅಷ್ಟು ಸುಲಭ ಆಗಿರಲಿಲ್ಲ. ಆದ್ರೂ ಕೂಡ ನಿತೀಶ್ ಇಲ್ಲಿವರೆಗೂ ಈ ಉಳಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಆ ನಿತೀಶ್ ಆಗಿರೋ ಕಾರಣಕ್ಕೆ ಬಿಜೆಪಿಗೆ ಅಲ್ಲಿ ಬಲಿ ಹಾಕ್ಲಿಕ್ಕೆ ಆಗಿಲ್ಲ. ನಿತೀಶ್ ಬದಲು ಬೇರೆ ಇದ್ರೆ ಇಷ್ಟೊತ್ತಿಗೆ ಮುಗಿಸ್ಬಿಟ್ರು. ಈಗ ಅದಕ್ಕೆ ಏನು ಈ ನಿತೀಶ್ ಕುಮಾರ್ ಅನ್ನುವ ಉಲ್ಟಾ ರಾಜಕಾರಣಿ ಏನಿದ್ದಾರೆ ಅವ್ರು ನೋಡಿದ್ರೆ ಈಗ ಮುಖ್ಯಮಂತ್ರಿ ಸ್ಥಾನವನ್ನ ತಕ್ಷಣ ಬಿಟ್ಟುಕೊಟ್ಟು ಹೋಗುವ ಚಾನ್ಸಸ್ ಇಲ್ಲ. ಫಸ್ಟ್ ಥಿಂಗ್ ಅಂದ್ರೆ ನಿತೀಶ್ ಅವ್ರಿಗೆ ಗೊತ್ತಿದೆ, ನಾನೇನಾದ್ರೂ ಇಲ್ಲಿ ಬಿಟ್ಬಿಟ್ರೆ ಇವರು JDUನ ಮುಗಿಸ್ಬಿಡ್ತಾರೆ. ಹೌದು, ಅದು ಇರಬಹುದು. ಅವರು ಪಾರ್ಟಿಯಲ್ಲಿ ಒತ್ತಡ ಇದೆ, ಕಾರ್ಯಕರ್ತರ ಒತ್ತಡ ಇದೆ, ಅದರಿಂದ ಅವ್ರು ಮುಂದೆ ಯಾವ ಆಟ ಆಡ್ತಾರೆ ನೀವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ. ಆಮೇಲೆ ಸರ್ ಇದೇನಾ ಸರ್ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನ ಕಾಪಾಡಿಕೊಳ್ಳುವಂತಹ ಒಂದು ದಾರಿ ಅಥವಾ ತಾಕತ್ತು ನಿತೀಶ್ ಮಾದರಿ ಆಗ್ತಾರ ಎಲ್ಲ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳಿಗೆ? ಎಸ್ ಅವರು ಆಗ್ತಾರೆ. ಅದರಂತೆ ನೀವು ಪಶ್ಚಿಮ ಬಂಗಾಳದಲ್ಲಿ ಹೇಗೋ ಇದ್ದಾಳೆ ದೀದಿ. ಇವರೆಲ್ಲ ಭಾರತ ರಾಜಕಾರಣದಲ್ಲಿ ಈ ಪ್ರಾದೇಶಿಕ ಪಕ್ಷಗಳ ಶಕ್ತಿಯನ್ನು ಅದನ್ನು ದೇವೇಗೌಡರು ಕುಮಾರಸ್ವಾಮಿ ಕೂಡ ಮಾಡ್ಬೋದಾಗಿತ್ತು. ಅವರು ಬಿಟ್ಟರು. ಸೊ ಇದು ಉದಾಹರಣೆ. ಇದು BJPಯನ್ನು ಇಷ್ಟು ಆಟ ಆಡಿಸಿದ ಸಾಮಾನ್ಯ ಕೆಲಸ ಅಲ್ಲ. ಬಟ್ ಈಗ ನನಗನ್ನಿಸುವ ಹಾಗೆ ನಿತೀಶ್ ತೆಗೆದುಕೊಳ್ಳುವ ನಿರ್ಣಯ ಇದೆಯಲ್ಲ, ಅದು ಭಾರತ ರಾಜಕಾರಣ ದೃಷ್ಟಿಯಿಂದ ಅದರಂತೆ BJP ದೃಷ್ಟಿಯಿಂದ ಬಹಳ ಮುಖ್ಯವಾದ್ದು. ಅದು ಏನು ಅನ್ನೋ ಕುತೂಹಲ ಮಾತ್ರ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಭಾಗವಹಿಸಿ ಹಲವಾರು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಖ್ಯಾತ ಪತ್ರಕರ್ತರು ಮತ್ತು ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಕಾಂಗ್ರೆಸ್ ಮತ್ತು RJD ಇವರಿಬ್ಬರು ಸೇರಿ ತುಂಬ ಏನಂದರೆ ಕ್ಯಾಲ್ಕುಲೇಟಿವ್ ಆಗಿ ಮುಸ್ಲಿಮ್ಸ್ ಪ್ಲಸ್ ಯಾದವಾಸ್ ಅಂತೇಳಿ ತುಂಬ ಸ್ಟ್ರಾಂಗ್ ಆಗಿ ಹೋಗಿದ್ರು. ಅವರ ಲೆಕ್ಕಾಚಾರವನ್ನು ಗಮನಿಸಿದವ್ರು ಯಾರೂ ಕೂಡ ಅವ್ರಿಗೆ ಹಿನ್ನಡೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಡೀ ಬಿಹಾರ್ ರಾಜಕಾರಣವನ್ನು ಒಂದು ಅನಿಶ್ಚಿತತೆಯಲ್ಲಿ ಇಟ್ಟಿದ್ದಾರೆ. ನಿತೀಶ್ ಆಗಿರೋ ಕಾರಣಕ್ಕೆ BJPಗೆ ಅಲ್ಲಿ ಬಲಿ ಹಾಕ್ಲಿಕ್ಕಾಗಿಲ್ಲ. ನಿತೀಶ್ ಬದಲು ಬೇರೆ ಇದ್ರೆ ಇಷ್ಟೊತ್ತಿಗೆ ಮುಗಿಸ್ಬಿಟ್ರು ಅವರು. ನಿತೀಶ್ ಅವ್ರಿಗೆ ಗೊತ್ತಿದೆ, ನಾನೇನಾದ್ರೂ ಇಲ್ಲಿ ಬಿಟ್ಬಿಟ್ರೆ ಇವರು JDUನ ಮುಗಿಸ್ಬಿಡ್ತಾರೆ. ಎಸ್ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನ ಕಾಪಾಡಿಕೊಳ್ಳುವಂತಹ ಒಂದು ದಾರಿ ಅಥವಾ ತಾಕತ್ತು ನಿತೀಶ್ ಮಾದರಿ ಆಗ್ತಾರ ಎಲ್ಲ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳಿಗೆ? ಎಸ್ ದೇವೇಗೌಡರು ಕುಮಾರಸ್ವಾಮಿ ಕೂಡ ಮಾಡ್ಬೋದಾಗಿತ್ತು.